ಆತ್ಮೀಯ H16 ನ್ಯೂಸ್ ಅರ್ಧದೇ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜ್ಯೋತಿ ಅವರ ಆತ್ಮೀಯರೇ. ಉತ್ತರ ಪ್ರದೇಶ್ UP BJP ಕೈ ಬಿಡುವುದ ಮತ್ತು 2007 ಎಲೆಕ್ಷನ್ನು ಅಲ್ಲೇ BJPಗೆ ಸೋಲು ಗ್ಯಾರಂಟಿನ ಅನ್ನುವಂಥ ಮಾತು ಹೇಳ್ತಾ ಇದ್ದಾವೆ. ಅದಕ್ಕೆ ಹಲವು ಕಾರಣಗಳು. ಅದರಲ್ಲೂ ಮುಖ್ಯವಾಗಿ ಪ್ರಥಮ ಕಾರಣ ಏನಪ್ಪ ಅಂದ್ರೆ ಮೋದಿ ಮತ್ತು ಯೋಗಿ ಅವರ ಮಧ್ಯದಲ್ಲಿ ಭಿನ್ನಾಭಿಪ್ರಾಯ, ಭಿನ್ನಮತ, ಹೊಂದಾಣಿಕೆ ಇಲ್ಲದ್ದು. ಇದು ಮೊದಲನೇದು. ಅದಿದ್ದರೂ ನಡೀತಾ ಇತ್ತು. ಆದರೆ ಇವತ್ತು UPಯಲ್ಲಿ ಭಾಳ ದೊಡ್ಡ ಘಟನೆ ಆಗಿಬಿಡ್ತು. ನಿಮಗೆ ಗೊತ್ತದ, ಚಂಪತ್ ರಾಯ್ ಅವರಿಂದಾಗಿ ರಾಮ ಮಂದಿರ ಚಂದಾ ಚೋರಿ ಇಡೀ ರಾಷ್ಟ್ರ ತುಂಬ ಇವತ್ತದ ಚರ್ಚೆ. ದುಡ್ಡು ಹೊಡೆದ್ರು 100 ಕೋಟಿ 200 ಕೋಟಿ 300 ಕೋಟಿ 1000 ಕೋಟಿ ಏನು ಬಾಯಿಗೆ ಬಂದಂಗೆ ಮಾತಾಡುವಂಥದ್ದು ಹೊಡೆದು ದಿನಸುಗಳಲ್ಲ. ಆದರೆ ಅದು ಮತ್ತು ಅದನ್ನು ದಿಶಾಬಲ ಮಾಡುವಂಥ ಕೆಲಸ SITಯಿಂದ ಆಯಿತು. ಆದರೆ ಜನ ಅದನ್ನು ನಂಬ್ತಾ ಇಲ್ಲ. ಯಾವ ರಾಮನ ಹೆಸರಿನಿಂದ ಇವರು ಅಧಿಕಾರಕ್ಕೆ ಬಂದರು. ಅದರಲ್ಲೂ ಇವತ್ತು ಉತ್ತರ ಪ್ರದೇಶಪ್ಪ ಅಂತಂದ್ರೆ BJPಗರದ್ದು, ಅಲ್ಲೇ ಆಡಳಿತ ಏನಪ್ಪ ಅಂದ್ರೆ BJPಗರದ್ದು ಅನ್ನುವಂಥದ್ದು. ಹೀಗಾಗಿ ಇವತ್ತೇನಾಗಿಬಿಡದಪ್ಪ ಅಂತಂದ್ರೆ ರಾಮ ಮಂದಿರ ಚಂದಾ ಚೋರಿ ಈ ವಿಷಯ ಚಂಪತ್ ರಾಯ್ ಆಗಿರ್ಬೋದು, ಮೋದಿ ಅವರ ಶಿಷ್ಯಂದಿರೋ ಅಥವಾ ಫಾಲೋವರ್ಸೋ ಅವ್ರ ಕೈಯಲ್ಲಿ ಅದು ಟ್ರಸ್ಟ್ ಇರೋದರಿಂದಾಗಿ ಅದರ ಆರೋಪ ಎಲ್ಲ ಮೋದಿ ಅವರಿಗೆ ಹೋಗಿ ನಿಲ್ಲುವಂಥದ್ದು. ಅದನ್ನು ತಾಗಲಿಗೂ ಹೋಗಲಿಲ್ಲ ಯೋಗಿ ಅವರು, ಅದನ್ನು ಮುಂದುವರಿಸಲಿಗೂ ಹೋಗಲ್ಲ. ಏನೋ ಒಂದು SIT ನಿರ್ಮಿಸಿ RSS ಮನಸ್ಸಿಗೆ ನೋವು ಆಗಬಾರ್ದು ಏನೋ ಅದನ್ನು ಟ್ಯಾಪಿ ಆಗೋ ಕೆಲಸ ಮಾಡಿದರು. ಅದು ಜನ ಮಾತ್ರ ನಂಬ್ತಾ ಇಲ್ಲ. ಇಡೀ ರಾಜ್ಯ ತುಂಬ ಅದು ಚರ್ಚೆ. ಅದರಲ್ಲೂ ಭಕ್ತಾದಿಗಳು, ರಾಮನ ಭಕ್ತರಿಗೆ ಅಂತ ಅದು ಶಾಕ್ ಆಗಿ ಹೋಗ್ಬಿಟ್ಟದ. ಯಾಕಂದ್ರೆ ನಿರ್ಮಾಣದಿಂದ ಹಿಡಿದು ಆ ಗುಡಿಯ ನಿರ್ಮಾಣದಿಂದ ಹಿಡಿದು ಇಲ್ಲಿಯವರೆಗೆ ಏನು ಅವ್ಯವಹಾರ ಆಗಿದ್ದಾವ ಅದಕ್ಕೆ ಅಷ್ಟಷ್ಟ ಕಾರಣ ಅನ್ನುವಂಥದ್ದು ಸ್ಪಷ್ಟ ಆಗಿಬಿಟ್ಟದ. ಇದು ಮೊದಲನೇ ಕಾರಣ. BJP 2027 ಸೋಲೋದಕ್ಕೆ ಅಂಥೇಳಿ ಇವತ್ತು ವಿಶ್ಲೇಷಣೆ ಮಾಡ್ತಾಯಿದ್ದಾರೆ. ರಾಮ ಮಂದಿರದ ಯಾವ ರಾಮನಿಂದ ಇವರು ಅಧಿಕಾರ ಹಿಡ್ಕೊಂಡಿದ್ರು, ಯಾವ ರಾಮ ಮಂದಿರ ಕಟ್ಟುವ ಸಲುವಾಗಿ ಬಾಬರಿ ಮಸೀದಿ ಕೆಡವಿದ್ರು, ಯಾವ ರಾಮ ಮಂದಿರ ಸಲುವಾಗಿ ನಿರಂತರ ಹೋರಾಟ ಮಾಡಿ ಬಂದ ಮನೆಗೆ ಅಧಿಕಾರವನ್ನು ಪಡೆದಿದ್ರು, ಅದೇ ರಾಮನ ಗುಡಿಯಿಂದ ಅಲ್ಲಿ ಚಂದ ಅಥವಾ ಒಂದು ಇವನು ಹುಂಡಿಗೆ ದುಡ್ಡು ಹಾಕೋದು ನಿಬ್ಬಿಸಿ ಕಟ್ಟಡ ಕಟ್ಟು ಮುಂದೆ ಅಥವಾ ಮಂದಿರ ಕಟ್ಟು ಮುಂದೆ ದುಡ್ಡು ಹೊಡೆದು ಇವೆಲ್ಲರೂ ಇವತ್ತು ಅವರಿಗೆ BJPಯವರಿಗೆ ದೊಡ್ಡ ವೈರಿ ಆಗಿಬಿಟ್ಟಾರೆ. ಇದು ಮೊದಲನೇ ಕಾರಣ. ಇನ್ನು ಎರಡನೇದು ಶಿಕ್ಷಣ ಸಲುವಾಗಿ. ನಿಮ್ಗೆ ಗೊತ್ತದ, ಶಿಕ್ಷಣ ಸಲುವಾಗಿ ಉತ್ತರ ಪ್ರದೇಶದಲ್ಲೇ ಸರ್ಕಾರಿ ಶಾಲೆಗಳು ಯಾವ ಪರಿಸ್ಥಿತಿಯಲ್ಲಿದ್ದಾವೆ, ಗೌರ್ಮೆಂಟ್ ಎಷ್ಟು ಖರ್ಚು ಮಾಡ್ತದೆ, ಏನು ಮಾಡ್ತದೆ, ಎಲ್ಲ ಇಡೀ ದೇಶದ ಪರಿಸ್ಥಿತಿ ನಿಮ್ಮ ಜೊತೆ ಹಲವು ಸಲ ಚರ್ಚೆ ಮಾಡಿದ್ದೀನಿ. ಉತ್ತರ ಪ್ರದೇಶದಲ್ಲಿ ಇನ್ನೂ ನಿಕೃಷ್ಟ ಆಗಿದೆ ಪರಿಸ್ಥಿತಿ. ಸರ್ಕಾರಿ ಶಾಲೆಗಳು ಒಂದು ಧನದ ಕೊಟ್ಟಿಗೆಗಳಾದಂಗೆ ಆಗಿಬಿಟ್ಟಿದ್ದಾವೆ. ಕಟ್ಟಡಗಳ ಜೊತೆಗೆ ಇನ್ನೊಂದೇನಪ್ಪ ಅಲ್ಲಿ ಶಿಕ್ಷಕರ ಕೊರತೆ ಅದ, ಶೌಚಾಲಯಗಳ ಕೊರತೆಗಳಿದ್ದಾವೆ. ಹೀಗಾಗಿ ಜೀಗಳ ಜೊತೆ ಅಲ್ಪ ಅಂದ್ರೆ 8-10 ವರ್ಷಗಳು ಉಳ್ಕೊಂಡು 15 ವರ್ಷದೊಳಗೆ ಉಳ್ಕೊಂಡು ಇವತ್ತು ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ದಾರೆ. ನೋಡ್ರಿ ಪರಿಸ್ಥಿತಿ. ನಮ್ಮ ಪಂಕ ಇಲ್ಲರಿ, ಶೌಚಾಲಯ ಇಲ್ಲ, ಮಧ್ಯಾಹ್ನ ಬಿಸಿ ಊಟ ಸರಿ ಇಲ್ಲ, ಏನೇನೋ ಬರ್ತದೆ ಅಂತೇಳಿ ಸ್ಟ್ರೈಕಿಗೆ ಇಳಿತಾ ಇದ್ದಾರೆ. ನಮ್ಮ ಹೆಡ್ ಮಾಸ್ಟರ್ ಚೇಂಜ್ ಮಾಡಿರಿ, ಟೀಚರ್ಗಳನ್ನ ಚೇಂಜ್ ಮಾಡಿರಿ, ಸ್ವಲ್ಪ ಕೊಡ್ರಿ, ನಮಗೆ ಶಿಕ್ಷಣ ಬೇಕಂತೇಳಿ. ಇದು ಇಡೀ ರಾಜ್ಯ ತುಂಬ ಅಪ್ಲಿಕೇತದ್ರಿ ಅದು. ಹೀಗಾಗಿ ಅವ್ರ ಪೇರೆಂಟ್ಸ್, ತಂದೆ ತಾಯಿಗಳು ಸಹಿತ ಅವರು ಬೀದಿ ಇಳಿತಾ ಇದ್ದಾರೆ ತಮ್ಮ ಮಕ್ಕಳ ಪರಿಸ್ಥಿತಿ. ಯಾಕೆ ಬಡವರು ಸರ್ಕಾರಿ ಶಾಲೆ ಕಳಿಸೋರು ಯಾರಿಪ್ಪ? ಅವತ್ತು ತಂದು ಅವತ್ತು ದುಡ್ದು ಅವತ್ತು ಬದುಕುವಂಥ ಜನ ಅವರಿಗೆಲ್ಲ ಇವತ್ತು ಅವ್ರ ಮಕ್ಕಳ ಶಿಕ್ಷಣ ಹಾಳಾಗೋದು ನೋಡಿ ಅವ್ರಿಗೂ ತೊಂದರೆ ತ್ರಾಸ ಆಗುವಂಥದ್ದಾಗಿದೆ. ನಮ್ಮ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಬೇಕಲ್ಲಪ್ಪ ಅಂಥೇಳಿ ಸಹಜದ, ಒಳ್ಳೆಯದೇ ಆಗಲಿ, ಒಳ್ಳೆಯ ನಾಗರಿಕರಾಗಲಿ, ಹಣವನ್ನು ಗಳಿಸಲಿ ಅನ್ನುವಂಥದ್ದು ಅವ್ರದ್ದೆಲ್ಲ ಬೇಡಿಕೆ ಆಗ್ಯದ. ಹೀಗಾಗಿ ಈ ಅಲ್ಫಾಗಳ ಒಂದು ಏನಪ್ಪ ಅಂತಂದ್ರೆ ಈ ಬೀದಿಗಿಳಿದು ಹೋರಾಟ ಮಾಡುವಂಥದ್ದು ಪೂರ್ಣ ಪ್ರಮಾಣದಲ್ಲಿ ಇವತ್ತು ಈ ನಮ್ಮ ಏನಪ್ಪ ಅಂದರೆ ಎಂಥ ಗಟ್ಟಿ ಮನುಷ್ಯನ ಯೋಗಿ. ನಿಮ್ಗೆ ಗೊತ್ತದ ಯೋಗಿ ಆದಿತ್ಯನಾಥ್ ಅವರು 80-20 ಅಂತೇಳಿ ಬುಲ್ಡೋಜರ್ ಹಾಕಿ ಮತ್ತೇನೋ ಹಾಕಿ ಅಲ್ಲಿಯ ತಮ್ಮ ವಿರೋಧಿಗಳನ್ನ ಗುಂಡಾಗಳನ್ನ ಹಣದಂಥ ವಿಶೇಷ ಶಕ್ತಿ ಉಳ್ಳಂಥ ಈ ಯೋಗಿ ಆದಿತ್ಯನಾಥ್ ಇವತ್ತು ನರಮಾಗಿಬಿಟ್ಟಿದ್ದಾರೆ. ಈ ಮಕ್ಕಳನ್ನ ಹೆಂಗೆ ಎದುರಿಸೋದ್ರಿ? ಇಡೀ ರಾಜ್ಯ ತುಂಬ ಅಪ್ಲಿಕೇತದ. ಅವ್ರು ತಂದೆ ತಾಯಿಸೋದನ್ನು ದೂರ ಸೇರ್ತಾ ಇದ್ದಾರೆ. ಶಿಕ್ಷಣ ಇಲ್ಲಪ್ಪ ನಮ್ಮ ಮಕ್ಕಳಿಗೆ, ನಮ್ಮ ಬಡತನ ಹೆಚ್ಚಾಗಿದೆ, ಉದ್ಯೋಗ ಎಲ್ಲ ಏನಿಲ್ಲ ಅಂತೇಳಿ. ಬಡತನ ಹೆಚ್ಚಾದ್ರೆ ಅಲ್ಲಿ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲಂಥ ಪರಿಸ್ಥಿತಿ. ಆ ಜನ, ಆ ಹುಡುಗರು, ಆ ಮಕ್ಕಳು ಬೀದಿಗಿಳಿದ್ರಿಂದಾಗೆ
ಸಹಜವಾಗಿ ಯೋಗಿ ಆದಿತ್ಯನಾಥರಿಗೆ ಅಥವಾ ನಮ್ಮ ಮೋದಿಯವರಿಗೆ ಈ ಸಮಸ್ಯೆ ಹೆಂಗೆ ಬಿಡಿಸೋದಪ್ಪ ಅನ್ನುವಂಥದ್ದು. ಇನ್ನೊಂದು ಮೂರನೇ ಒಂದು ಕಾರಣ, ಉತ್ತರ ಪ್ರದೇಶದಲ್ಲೇ ಬ್ರಾಹ್ಮಣರಿಗೆ ಅಥವಾ ಬ್ರಾಹ್ಮಣ ಸಮಾಜಕ್ಕೆ ದೊಡ್ಡ ಅನ್ಯಾಯ ಆಗಿದೆ ಅನ್ನೋದು ಬ್ರಾಹ್ಮಣರ ಸ್ಪಷ್ಟ ಅಭಿಪ್ರಾಯ. ಯಾಕಂದ್ರೆ ಈಗ ಬಂದಂಥ ಯೋಗಿ ಆದಿತ್ಯನಾಥರು ಠಾಕೂರ್ ಅವರು, ವಿಶೇಷ ಅವರಿಗೆ ಠಾಕೂರ್ ಅವ್ರಿಗೆ ಆತಿಥ್ಯ ಅಥವಾ ಅವರಿಗೆ ಆದ್ಯತೆಗಳು ಹೆಚ್ಚಿದ್ದಾವಲ್ಲಪ್ಪ, ನಮಗೇನೂ ಇಲ್ಲ ಅನ್ನುವಂಥ ಮನೋಭಾವ ಇಡೀ ಬ್ರಾಹ್ಮಣ ಸಮುದಾಯದಲ್ಲಿ ಕೂಡಿದ್ರಿಂದಾಗೆ, ಮತ್ತು ಈ ದೇಶದಲ್ಲಿ ಅತಿ ಹೆಚ್ಚು ಬ್ರಾಹ್ಮಣರು ಎಲ್ಲಿದ್ದಾರಪ್ಪ ಅಂದ್ರೆ ಉತ್ತರ ಪ್ರದೇಶದಲ್ಲಿದ್ದಾರೆ. ಹೀಗಾಗಿ ಅವ್ರ ಬೇಡಿಕೆ ನಮ್ಮ ಬೇಡಿಕೆಗಳನ್ನ ನೀವು ಈಡೇರಿಸಬೇಕು, ನಮಗೆ ಪ್ರಿಫರೆನ್ಸ್ ಕೊಡ್ತಾ ಇಲ್ಲ, ನಮ್ಮವ್ರಿಗೆ ನೀವು ಏನಪ್ಪ ಅಂದ್ರೆ ಶಾಸಕ ಸ್ಥಾನಗಳಲ್ಲಿ ಹೆಚ್ಚಿಗೆ ಆದ್ಯತೆ ಕೊಡ್ತಾ ಇಲ್ಲ, ನಮ್ಮ ಜನಸಂಖ್ಯೆ ತಕ್ಕಾಗೆ ನೀವು ನಮಗೆ ಟಿಕೆಟ್ ಕೊಡ್ತಾ ಇಲ್ಲ, ನಮ್ಮ ಸೌಲಭ್ಯಗಳು ಕೊಡ್ತಾ ಇಲ್ಲ ಅನ್ನುವಂಥ ಪ್ರಬಲವಾದ ವಾದವನ್ನು ಈ ಬ್ರಾಹ್ಮಣ ಸಮುದಾಯದವ್ರು ಮಾಡ್ತಾ ಇದ್ದಾರೆ. ಯಾಕಂದ್ರೆ ವಿಶೇಷವಾಗಿ ಇವತ್ತು BJP ಆಗಿರ್ಬೋದು, RSS ಆಗಿರ್ಬೋದು, ಇವು ಮೇಲ್ವರ್ಣೀಯ ಜನ್ಯ ಜಾತಿಗಳು ಹೆಚ್ಚು ಹೆಲ್ಪ್ ಆಗುವಂಥವು ಇದ್ದಾವೆ. ಠಾಕೂರ್ಗಳು ಇನ್ನಷ್ಟು ಹೆಚ್ಚು ಹೆಲ್ಪ್ ಆಗಿದ್ದರಿಂದಾಗಿ ಠಾಕೂರರ ವಿರೋಧಿ ಭಾವನೆ ವಿಶೇಷವಾಗಿ ಬ್ರಾಹ್ಮಣರಲ್ಲಿ ಹೆಚ್ಚಾಗಿದ್ದರಿಂದಾಗಿ ಆ ಸಮುದಾಯನು ಇಡೀಯಾಗಿ ಇವ್ರ ವಿರುದ್ಧ ನಿಂತು ಹೋಗಿಬಿಟ್ಟದೆ. ಹೀಗಾಗಿ ಇವು ಅನೇಕ ಘಟನೆಗಳಿಂದ ಹಿಂದೆ ನಿಮಗೆ ಗೊತ್ತಿರಬಹುದು, ಎಂಥ ಬ್ರಾಹ್ಮಣ ವಿರೋಧಿ ನಮ್ಮ ಮಾಯಾವತಿಯವರು, ಗೊತ್ತದ ನಿಮಗೆ ಮಾಯಾವತಿಯವ್ರದ್ದು ಬಸಪ್ಪ ಬಹುಜನ ಸಮಾಜ ಪಕ್ಷ, ಅವರು ಸಹಿತ ಅಲ್ಲಿ ಬ್ರಾಹ್ಮಣರ ಸಂಖ್ಯೆ ನೋಡಿಕೊಂಡು ಬ್ರಾಹ್ಮಣ ಸಹಿತ ವಿಶ್ವಾಸ ತೆಗೆದುಕೊಳ್ಳುವಂಥದ್ದು, ಅವ್ರ ಜನಸಂಖ್ಯೆ ತಕ್ಕಂಥ ರಿಸರ್ವೇಷನ್ ಕೊಡುವಂಥ ಕೆಲಸವನ್ನು ಮಾಡಿದ್ರು ಅನ್ನೋದು ನಾವು ನೆನಪಿಸ್ಬೇಕಾಗ್ತದೆ. ಆ ಪ್ರಮಾಣದಲ್ಲಿ ಅಥವಾ ಅದರಲ್ಲೂ ಉತ್ತರ ಪ್ರದೇಶ ಜಾತಿ ವಿಷಯದಲ್ಲೇ ಅತ್ಯಂತ ಕಠೋರವಾಗಿದೆ. ಬಿಹಾರ ಆಗಿರ್ಬೋದು, ಉತ್ತರ ಪ್ರದೇಶ ಆಗಿರ್ಬೋದು, ಒಂದರ ಮೇಲೆ ಒಂದು ಪ್ರಭಾವ ಮಾಡುವಂಥದ್ದು ಇದ್ದಾವೆ. ಹೀಗಾಗಿ ರಾಮನ ಹುಂಡಿ ಕದ್ದಿದ್ದು, ಅದರ ನಂತರ ಇವತ್ತು ಮಕ್ಕಳಿಗೆ ಶಿಕ್ಷಣ ಇಲ್ಲದಂಥ ಪರಿಸ್ಥಿತಿ, ಅದರಲ್ಲಿ ಅಲ್ಫಾಗಳು ಜಂಜಿಗಳು ಸಹಿತ ಇವತ್ತು ಗೊತ್ತದ. ಅದು ದೆಹಲಿ ನಡೆದಂಥ ಘಟನೆಯಿಂದ ಅವರು ದೂರಿಸ್ತಾ ಇದ್ದಾರೆ. ಯುವಕರಿಗೆ ಉದ್ಯೋಗಗಳೆಲ್ಲ ನಿರುದ್ಯೋಗ ಸಂಖ್ಯೆ ಸಾಕಷ್ಟು ಅದ. ಹೀಗಾಗಿ 3-4 ಕೋಟಿಗಿಂತ ಹೆಚ್ಚಿಗಿದ್ದಂಥ ಯುವಕರು ಮತ್ತು ಅವರ ಸಂಬಂಧಿಕರು, ತಂದೆ ತಾಯಿಗಳು ಇವತ್ತು BJPಯಿಂದ ಪೂರ್ತಿಯಾಗಿ ನಾರಾಜಾಗಿದ್ದಾರೆ. ನಮ್ಮ ಉದ್ಯೋಗ ಇಲ್ಲಪ್ಪ, ನಾವು ಯಾಕೆ ಬೇಕು ನಮಗೆ ಈ ಸರ್ಕಾರ ಅನ್ನೋ ಅಷ್ಟು ಮಟ್ಟಿಗೆ. ಇದ್ರ ಜೊತೆಗೆ ಮೋದಿ ಮತ್ತು ಈ ಒಂದು ನಮ್ಮ ಯೋಗಿ ಆದಿತ್ಯನಾಥರ ಬಗ್ಗೆ ಮಧ್ಯದಲ್ಲೇ ಸೌಹಾರ್ದತೆ ಇಲ್ಲ ಅನ್ನಿಸುತ್ತೆ, ಎಲ್ಲರಿಗೂ ಗೊತ್ತಿರೋ ವಿಷಯ ಅದ. ಹೀಗಾಗಿ ಇವತ್ತು ಏನು ಉತ್ತರ ಪ್ರದೇಶ BJP ಮತ್ತು RSS ಅದ ಆಡಂಬಲ ಆಗಿತ್ತೋ ಅದು ಇವತ್ತು ನಿಧಾನಕ್ಕೆ ಈ BJP ತೆಕ್ಕಿಯಿಂದ ಹೊರಗೆ ಹೋಗ್ತಾ ಇದೆಯಾ ಅನ್ನೋದು ಪ್ರಶ್ನೆಗಳು ಇವತ್ತು ಮೂಡ್ತಾ ಇದ್ದಾವೆ. ಒಟ್ಟಾರೆಯಾಗಿ ಉತ್ತರ ಪ್ರದೇಶ ಏನಾದರೂ ಸಪೋಸ್ BJP ಕೈ ಬಿಟ್ಟು ಹೋದರೆ ನಿಶ್ಚಿತ ಅನ್ನಿಸ್ತದೆ ಮುಂದಿನ ದಿನಗಳಲ್ಲಿ ರಾಷ್ಟ್ರ ಮಟ್ಟದಲ್ಲೂ ದೊಡ್ಡ ಹೊಡೆತ ಬೀಳು ತಯಾರಿಗಳಿದ್ದಾವಪ್ಪ 2029 ಅನ್ನೋಂಥ ಚರ್ಚೆಗಳು ನಡೀತಾ ಇದ್ದಾವೆ. ಒಟ್ಟಾರೆಯಾಗಿ ಉತ್ತರ ಪ್ರದೇಶ ನಿಶ್ಚಿತವಾಗಿಯೂ BJPಯ ಹಿಡಿತದಿಂದ ತಪ್ಪಿಸಿಕೊಳ್ತಾ ಇದೆ ಅನ್ನುವಂಥ ಮಾತುಗಳು ಸಹಿತ ಇನ್ನೂ ದಟ್ಟವಾಗಿ ಚರ್ಚೆ ಆಗ್ತಾ ಇದ್ದಾವೆ. ಈ ಎಲ್ಲ ನೆಲೆಗಟ್ಟಿನಲ್ಲೇ ಉತ್ತರ ಪ್ರದೇಶ ಇವತ್ತು ಇಡೀ ದೇಶ ತುಂಬ ದೊಡ್ಡ ಚರ್ಚೆ ವಿಷಯ ಆಗ್ಯದ. BJPಗರಿಗೆ ಮತ್ತು RSSಗೆ ನುಂಗಲಾರದ ಬಿಸಿ ತುಪ್ಪ ಆಗ್ಯದ. ಇದು ಯಾವ ರೀತಿ ಏನಾಗ್ಬೋದು ಅನ್ನೋದನ್ನು ಈಗ ಏನು ಹೇಳದೆ ಹೋದರೂ ಸಹಿತ ಒಂದೊಂದು ಸ್ಪಷ್ಟ ಆಗ್ತಾ ಇದೆ. ಏನಪ್ಪ ಅಂತಂದ್ರೆ ಉತ್ತರ ಪ್ರದೇಶದಲ್ಲೇ ಮೋದಿ ಮತ್ತು ಯೋಗಿ ಇವರ ಸರ್ಕಾರ ಎಷ್ಟರ ಮಟ್ಟಿಗೆ ಉಳಿದಿತ್ತು ಅನ್ನುವಂಥ ಪ್ರಶ್ನೆಗಳು ಈಗ ಉದ್ಭವ ಆಗಿ ಇದಕ್ಕೆ ಪರಿಹಾರವನ್ನು ಆದಷ್ಟು ಶೀಘ್ರ ಕಂಡುಕೊಳ್ಳದೆ ಹೋದರೆ BJPಯ ಅವಸಾನದ ಕಾಲ ಸಮೀಪ ಬಂತು ಅಂತೇಳಿ ಆ ಪಕ್ಷಗಳ ವಿರೋಧಿಗಳ ಅಭಿಪ್ರಾಯ. ನಿಮಗೇನು ಅನ್ನಿಸ್ತದ? ಸರಿ ಅನ್ನಿಸ್ತದೆ? ಇದು ಸರಿ ಅನ್ನಿಸ್ತದೆ, ಏನು ತಪ್ಪನ್ನು ನೋಡ್ತಾ ಇರಲಿ, ಅನಿಸಿದ್ದನ್ನು ಹೇಳ್ತಾ ಇರಲಿ, ಕಾಮೆಂಟ್ ಮಾಡ್ತಾ ಇರಲಿ ಅಂತ ಹೇಳ್ತಾ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಜೊತೆ ಮತ್ತು ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೆಚ್ಚಿದ್ದನ್ನು ಸತ್ಯಕಾರಿಗಳಿಗೆ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ, ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ, ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ
QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.